ಮೈಸೂರು ದಸರಾ ಎಷ್ಟೊಂದು ಸುಂದರ. ಮೈಸೂರು ದಸರಾ ಅಂತಂದರೆ ಅದು ಅರಮನೆಗೆ ಸೀಮಿತ ಆಗದೆ ಮೈಸೂರಿನ ಮನೆ ಮನೆಯಲ್ಲೂ ಕೂಡ ದಸರಾ ಹಬ್ಬವನ್ನು ಸಾಕಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಏನು ದಸರಾ ಅಂದಾಕ್ಷರ ಜಂಬೂ ಸವಾರಿ ಹಾಗೂ ಏನು ಲೈಟಿಂಗ್ಸ್ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲ. ಆದರೆ ದಸರಾ ಅಂತಂದರೆ ಬೊಂಬೆಗಳನ್ನು ಇಟ್ಟು ಪೂಜಿಸುವಂತಹ ಕ್ರಮ ಕೂಡ ಮೈಸೂರಿನ ಮನೆ ಮನೆಗಳಲ್ಲಿ ಬಂದಿದೆ. ಅದೇ ರೀತಿ ಈ ಒಂದು ಸತ್ಸಂಪ್ರದಾಯವನ್ನು ಸಾಕಷ್ಟು ಮನೆಗಳಲ್ಲಿ ಅನುಸರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಮೈಸೂರಿನ ಗೋಕುಲಂನಲ್ಲಿರುವಂತಹ ಸತ್ಯನಾರಾಯಣ ಜೋಯಿಸ್ ಅವರ ಮನೆಯಲ್ಲೂ ಕೂಡ ಇದೇ ರೀತಿ ಕಾಲದಿಂದನೂ ಕಾಲ ಕೂಡ ಪುರಾತನವಾಗಿ ಬಂದಿರುವಂತಹ ಗೊಂಬೆಗಳನ್ನು ಪ್ರದರ್ಶಿಸುವಂತಹ ಗೊಂಬೆಗಳ ಜೊತೆ ಏನು ಪುರಾತನವಾಗಿ ಬಂದಿರುವಂತಹ ರಾಣಿ ಹಾಗೂ ರಾಜಗೊಂಬೆಯನ್ನು ಕಳಸ ಸ್ಥಾಪನೆಯನ್ನು ಮಾಡಿ ಪ್ರತಿದಿನವೂ ಅಂದರೆ ನವರಾತ್ರಿಯಲ್ಲಿ ನವಶಕ್ತಿಯ ಆರಾಧನೆಯ ಜೊತೆಗೆ ಈ ಗೊಂಬೆಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಸಂಜೆ ಹೊತ್ತು ಏನು ಪ್ರಸಾದ ವಿತರಣೆಯನ್ನು ಕೂಡ ಮಾಡಲಾಗುತ್ತೆ. ಬಹಳ ಪ್ರಮುಖವಾಗಿ ಇಲ್ಲಿರುವಂತಹ ಗ್ರಂಥಗಳಿರ್ಬೋದು ಅಥವಾ ಇಲ್ಲಿರುವಂತಹ ಸಂಗೀತ ವಾದ್ಯಗಳಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ರೀತಿಯಾದಂತಹ ಚರಿತ್ರೆಯನ್ನು ಹೇಳ್ತವೆ. ಇಲ್ಲಿರುವ ಗೊಂಬೆಗಳು ಕೂಡ ಮಹಿಷಮರ್ದಿನಿಯ ಗೊಂಬೆ ಇರ್ಬೋದು ಅಥವಾ ಮೈಸೂರು ದಸರಾದ ಜಂಬೂ ಸವಾರಿಯ ಮೆರವಣಿಗೆಯನ್ನು ಬಿಂಬಿಸುವಂತಹ ಗೊಂಬೆಗಳಿರ್ಬೋದು, ಹಾಗೂ ಏನು ವಿಷ್ಣುವಿನ ದಶಾವತಾರ ಇರ್ಬೋದು, ಈಗ ಕೃಷ್ಣನ ಒಂದು ದ್ವಾರಕೆಯಲ್ಲಿ ಇದ್ದಂತಹ ಅವನ ತುಂಟಾಟಗಳನ್ನು ಬಿಂಬಿಸುವ ಬೊಂಬೆಗಳಿರ್ಬೋದು, ಹೀಗೆ ಅನೇಕ ರೀತಿಯಾದಂತಹ ಬೊಂಬೆಗಳು. ಮತ್ತು ಸಾಕಷ್ಟು ಏನು ದಾರ್ಶನಿಕರು, ಸ್ವಾಮಿ ವಿವೇಕಾನಂದ ಇರ್ಬೋದು, ಆದಿಗುರುಗಳಂತಹ ಶಂಕರಾಚಾರ್ಯರು, ಗುರು ರಾಘವೇಂದ್ರರು, ಸಾಯಿನಾಥ, ಹೀಗೆ ಸೇರಿದಂತೆ ಅನೇಕ ಏನು ಹಿಂದೂ ಸಂಪ್ರದಾಯದಲ್ಲಿ ಬರುವಂತಹ ಅನೇಕ ಗುರು ಹಿರಿಯರ ಒಂದು ಫೋಟೋಗಳು ಕೂಡ ಅಥವಾ ಬೊಂಬೆಗಳು ಕೂಡ ಇಲ್ಲಿದೆ. ಭಾಳ ಪ್ರಮುಖವಾಗಿ ಮಹಾಭಾರತ, ರಾಮಾಯಣ, ಹೀಗೆ ಅನೇಕ ಚಿತ್ರಣಗಳು ಕೂಡ ಈ ಬೊಂಬೆಯಲ್ಲಿ ಬಿಂಬಿಸ್ತವೆ. ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಬೊಂಬೆಗಳನ್ನು ಇರ್ತಕ್ಕಂಥದ್ದು ಏನು ನಮ್ಮ ಒಂದು ಸಂಪ್ರದಾಯದಲ್ಲಿ ಅಥವಾ ನಮ್ಮ ಒಂದು ಧರ್ಮದಲ್ಲಿ ಏನು ಧಾರ್ಮಿಕವಾಗಿದ್ದಂತಹ ಅನೇಕ ಪೌರಾಣಿಕ ಪುರಾಣ ಕಥೆಗಳು ಮುಂದಿನ ಪೀಳಿಗೆಗೆ ತಲುಪಬೇಕು. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಬೊಂಬೆಯ ಇಡುವಂತಹ ಸಂಜೆಯ ಒಂದು ಆರತಿಯ ಕಾರ್ಯಕ್ರಮ ಅಂತ ಪೂಜೆ ಕಾರ್ಯಕ್ರಮಕ್ಕೆ ಆದಷ್ಟು ಮಕ್ಕಳನ್ನು ಕರೆಯುವಂಥದ್ದು ವಾಡಿಕೆ. ಯಾಕಂದರೆ ಮುಂದಿನ ಜನ್ರೇಷನ್ಗೆ ಈ ರೀತಿಯಾದಂತಹ ಕಥೆಗಳು ಮತ್ತು ಏನು ನಮ್ಮ ಸಂಪ್ರದಾಯದ ಅಥವಾ ಏನು ನಮ್ಮ ಸನಾತನ ಧರ್ಮದ ಅನೇಕ ಅಂಶಗಳು ಮುಂದಿನ ಪೀಳಿಗೆಗೆ ಹೋಗಲಿ ಅಂತಕ್ಕಂಥದ್ದು ಕೂಡ ಏನು ಅವರ ಭಾವನೆ ಆಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದನೂ ಕೂಡ ಬೊಂಬೆಗಳನ್ನು ಕೂರಿಸುವಂತಹ ಸಂಪ್ರದಾಯ, ಅದರಲ್ಲೂ ಮೈಸೂರು ಭಾಗದಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಮೈಸೂರು ಭಾಗದಲ್ಲಿ ಈ ಒಂದು ಬೊಂಬೆ ಸಂಪ್ರದಾಯ ಇಂದಿಗೂ ಕೂಡ ಜೀವಂತ ಇದೆ. ಸನಾತನ ಧರ್ಮವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೇಯಸ್ ಜೊತೆ ಯಶಸ್ವಿ ಮಾವತ್ತರು, ನಿಮ್ಮ ಧ್ವನಿ ನ್ಯೂಸ್.